ಬಾಬು ಕೊಟ್ಟಿದಾರ ಅಂತ ಇವ್ರಿಗೆ ಗೊತ್ತು ಇಲ್ಲ ಅಂತ ಹೇಳ್ತಿದ್ದಾರೆ. ಸಿಬಿಐ ಕೊಡ್ಲಿಕ್ಕೆ ಇವ್ರು ಏನು ಅಂತಾನು ನೀವು ಸ್ಪಷ್ಟ ಮಾಡ್ತಿಲ್ಲ. ಹಾಗಾದ್ರೆ ಈ ತನಿಖೆ ಎಲ್ಲಿದೆ ಅಂತ ಸರ್ಕಾರಕ್ಕೆ ಗೊತ್ತಿಲ್ಲ ಅಂದ್ರೆ ಹೆಂಗಾಗತ್ತೆ ಸರ್? ಸರ್ಕಾರಕ್ಕೆ DRI ತನಿಖೆ ಮಾಡ್ತಿರ್ಬೇಕಾದ್ರೆ ರಾಜ್ಯ ಸರ್ಕಾರ ಏನು ಮಾಹಿತಿ ಇಲ್ವಾ? ಇಷ್ಟೊಂದು ಪ್ರಮಾಣದಲ್ಲಿ ಚಿನ್ನ ಸಾಗಾಣಿಕೆ ಆಗ್ತಿದ್ರೆ ಗೃಹ ಸಚಿವರಿಗೆ ಏನು ಗೊತ್ತಿಲ್ಲ ಅಂತಂದ್ರೆ ಏನ್ ನಡೀತಿದೆ ಸರ್? ನೋಡಿ ತನಿಖೆಯಲ್ಲಿ ಯಾರೋ ಇದರಿಂದ ಯಾರನ್ನೋ ರಕ್ಷಣೆ ಮಾಡುವಂತ ಪ್ರಯತ್ನ ನಡೀತಿದೆ ಅಂತ ಅಷ್ಟೇ. ಇದರಿಂದ ರಕ್ಷಣೆ ಮಾಡುವಂತ ಪ್ರಯತ್ನ ನಡೀತಿದೆ. 3 ದಿನ ಆಯ್ತು ನಡೀತಾ ಇದೆ. ಈಗ ನೋಡಿ ನೀವು ತಪ್ಪಿಸ್ತಾರೆ ಶಿಕ್ಷೆ ರಾಜಕೀಯ ಮಾಡ್ಲಿಕ್ಕೆ ಹೋಗಬೇಡಿ. ಈ ವಿಚಾರಣೆ ಇದೆ, ತನಿಖೆ ನಡೀತಾ ಇದೆ, ನಮ್ಗೇನು ಮಾಹಿತಿ ಕೊಡ್ಲಿಲ್ಲ ಅಂತ ಹೇಳಿದ್ದಾರೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಚೇರಿಗೆ ಹೋಗಿ ಅವ್ರಿಗೆ ಮಾತಾಡಿ ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಸುರೇಶ್ ಬಾಬು ಒಂದೇ ನಿಮಿಷ. ಸುನಿಲ್ ಕೇಳಿರೋಂಥದ್ದು ಅದು DRI ಅದು CBI ಏನ್ ಬೇಕಾದ್ರೂ ಮಾಡ್ಲಿ, ನಮ್ ಪೊಲೀಸ್ ಇಲಾಖೆಯವರು ಪೊಲೀಸ್ ಜೀಪ್ ತಗೊಂಡು ಅವ್ರಿಗೆಲ್ಲ ಸೆಕ್ಯೂರಿಟಿ ಹಿಂಗ್ ಕೊಟ್ರು. ಅದ್ರ ಬಗ್ಗೆ ಗೃಹ ಸಚಿವರು ತನಿಖೆ ಮಾಡಬೇಕು ಅಂತ ಸುನಿಲ್ ಅವರು ಹೇಳ್ತಾ ಇರೋದು. ಅದ್ರ ಬಗ್ಗೆ ಈಗ ಪೊಲೀಸ್ ಇಲಾಖೆಯಿಂದ ಏನ್ ಫೇಲ್ಯೂರ್ ಆಗಿದೆ ಸೆಕ್ಯೂರಿಟಿ ಗೃಹ ಸಚಿವರಿಗೆ ಕೇಳಿದ್ರೆ ನಮ್ಮ ಪ್ರಭಾವಕ್ಕೆ ನೀವು ಒಳಗಾಗಬೇಡಿ ಅಂತ. ಅಲ್ಲ ನಾವು ಚಿನ್ನದ ಪ್ರಭಾವಕ್ಕೆ ನೀವು ಒಳಗಾಗದಲೆ ಇದೊಂದು ಸರಿಯಾದಂತ ಬಂದೋಬಸ್ತ್ ಇದಕ್ಕೆ ಮಾಡಿ ಆಗ್ಬಹುದು. ಅಲ್ಲಮ ಪಾಟೀಲ್ ಹಾಗೂ ಸುರೇಶ್ ಬಾಬು ಕೊಟ್ಟಿದಾರ ಅಂತ ಇವ್ರಿಗೆ ಗೊತ್ತು ಇಲ್ಲ ಅಂತ ಹೇಳ್ತಿದ್ದಾರೆ. ಸಿಬಿಐ ಕೊಡ್ಲಿಕ್ಕೆ ಇವ್ರು ಏನು ಅಂತಾನು ನೀವು ಸ್ಪಷ್ಟ ಮಾಡ್ತಿಲ್ಲ. ಹಾಗಾದ್ರೆ ಈ ತನಿಖೆ ಎಲ್ಲಿದೆ ಅಂತ ಸರ್ಕಾರಕ್ಕೆ ಗೊತ್ತಿಲ್ಲ ಅಂದ್ರೆ ಹೆಂಗಾಗತ್ತೆ ಸರ್? ಸರ್ಕಾರಕ್ಕೆ DRI ತನಿಖೆ ಮಾಡ್ತಿರ್ಬೇಕಾದ್ರೆ ರಾಜ್ಯ ಸರ್ಕಾರ ಏನು ಮಾಹಿತಿ ಇಲ್ವಾ? ಇಷ್ಟೊಂದು ಪ್ರಮಾಣದಲ್ಲಿ ಚಿನ್ನ ಸಾಗಾಣಿಕೆ ಆಗ್ತಿದ್ರೆ ಗೃಹ ಸಚಿವರಿಗೆ ಏನು ಗೊತ್ತಿಲ್ಲ ಅಂತಂದ್ರೆ ಏನ್ ನಡೀತಿದೆ ಸರ್? ನೋಡಿ ತನಿಖೆಯಲ್ಲಿ ಯಾರೋ ಇದರಿಂದ ಯಾರನ್ನೋ ರಕ್ಷಣೆ ಮಾಡುವಂತ ಪ್ರಯತ್ನ ನಡೀತಿದೆ ಅಂತ ಅಷ್ಟೇ. ಇದರಿಂದ ರಕ್ಷಣೆ ಮಾಡುವಂತ ಪ್ರಯತ್ನ ನಡೀತಿದೆ. 3 ದಿನ ಆಯ್ತು ನಡೀತಾ ಇದೆ. ಈಗ ನೋಡಿ ನೀವು ತಪ್ಪಿಸ್ತಾರೆ ಶಿಕ್ಷೆ ರಾಜಕೀಯ ಮಾಡ್ಲಿಕ್ಕೆ ಹೋಗಬೇಡಿ. ಈ ವಿಚಾರಣೆ ಇದೆ, ತನಿಖೆ ನಡೀತಾ ಇದೆ, ನಮ್ಗೇನು ಮಾಹಿತಿ ಕೊಡ್ಲಿಲ್ಲ ಅಂತ ಹೇಳಿದ್ದಾರೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಚೇರಿಗೆ ಹೋಗಿ ಅವ್ರಿಗೆ ಮಾತಾಡಿ ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಸುರೇಶ್ ಬಾಬು ಒಂದೇ ನಿಮಿಷ. ಸುನಿಲ್ ಕೇಳಿರೋಂಥದ್ದು ಅದು DRI ಅದು CBI ಏನ್ ಬೇಕಾದ್ರೂ ಮಾಡ್ಲಿ, ನಮ್ ಪೊಲೀಸ್ ಇಲಾಖೆಯವರು ಪೊಲೀಸ್ ಜೀಪ್ ತಗೊಂಡು ಅವ್ರಿಗೆಲ್ಲ ಸೆಕ್ಯೂರಿಟಿ ಹಿಂಗ್ ಕೊಟ್ರು. ಅದ್ರ ಬಗ್ಗೆ ಗೃಹ ಸಚಿವರು ತನಿಖೆ ಮಾಡಬೇಕು ಅಂತ ಸುನಿಲ್ ಅವರು ಹೇಳ್ತಾ ಇರೋದು. ಅದ್ರ ಬಗ್ಗೆ ಈಗ ಪೊಲೀಸ್ ಇಲಾಖೆಯಿಂದ ಏನ್ ಫೇಲ್ಯೂರ್ ಆಗಿದೆ ಸೆಕ್ಯೂರಿಟಿ ಗೃಹ ಸಚಿವರಿಗೆ ಕೇಳಿದ್ರೆ ನಮ್ಮ ಪ್ರಭಾವಕ್ಕೆ ನೀವು ಒಳಗಾಗಬೇಡಿ ಅಂತ. ಅಲ್ಲ ನಾವು ಚಿನ್ನದ ಪ್ರಭಾವಕ್ಕೆ ನೀವು ಒಳಗಾಗದಲೆ ಇದೊಂದು ಸರಿಯಾದಂತ ಬಂದೋಬಸ್ತ್ ಇದಕ್ಕೆ ಮಾಡಿ ಆಗ್ಬಹುದು. ಅಲ್ಲಮ ಪಾಟೀಲ್ ಹಾಗೂ ಸುರೇಶ್ ಬಾಬು